ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕವಿತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕವಿ ವ್ಲಾಗ್ಸ್ ಕನ್ನಡ ದೇಸಿ ಅಡುಗೆಗಳು. ಇವತ್ತು ನಾವು ಮಾಡ್ತಿರುವಂತಹ ರೆಸಿಪಿ ಬಂದು ಹುರುಳಿಕಾಳು ಮೊಳಕೆ ಸಾಂಬಾರು ಯಾವ ರೀತಿ ಮಾಡುವಂಥದ್ದು ಅಂತ ನೋಡಿ. ಈಗ ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ ತುಂಬ ಸುಲಭವಾಗಿ. ಮೊದಲಿಗೆ ಒಂದು ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಒಂದೆರಡು ಈರುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಒಂದೆರಡೆರಡು ಚಕ್ಕೆ ಲವಂಗ ಹಾಕಿ, ಸ್ವಲ್ಪ ಲವಂಗ ಸ್ವಲ್ಪ ಕಮ್ಮಿನೇ ಹಾಕಿ ಖಾರ ಹೊಡೆದ್ಬಿಡುತ್ತೆ, ಯಾಕಂದರೆ ಖಾರ ಪೌಡ್ರು ಸೇರಿಸೋದ್ರಿಂದ. ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ನೀರನ್ನ ಹಾಕಿ ಇದನ್ನು ಒಂದು ಪೇಸ್ಟ್ ರೀತಿ ನಾವು ಈಗ ಮಿಕ್ಸಿಲಿ ಆಡಿಸ್ಕೋಬೇಕು. ನಂತರ ಮತ್ತೆ ಅದೇ ಜಾರಿಗೆ 2 ಟೊಮೊಟೊ, ಸ್ವಲ್ಪ ಒಂದೆರಡು 3 ಹಿಡಿಯಷ್ಟು ಕಾಯಿ ಮತ್ತು ಒಂದು 3ರಿಂದ 4 ಸ್ಪೂನಷ್ಟು ಖಾರದ ಪುಡಿ ಇಷ್ಟೂ ಸೇರಿಸಿ ಮತ್ತು ನಾವು ಇದನ್ನು ಕೂಡ ಮಿಕ್ಸಿಲಿ ನೀಟಾಗಿ ಆಡಿಸ್ಕೋಬೇಕು. ಆ್ಯಂಡ್ ನಾನು ಮೊದಲೇ ಹೇಳ್ದಾಗೆ ಚಕ್ಕೆ ಲವಂಗನ ಸ್ವಲ್ಪ ಕಂಟ್ರೋಲಲ್ಲೇ ಹಾಕೋಬೇಕು. ಶುಂಠಿನೂ ಸೇರಿಸಿರ್ತೀವಿ, ಸೊ ಖಾರ ಹೊಡೆಯುತ್ತೆ. ಈಗ ಒಂದು ಕುಕ್ಕರ್ಗೆ ಕುಕ್ಕರ್ನ ಚೆನ್ನಾಗಿ ಬಿಸಿ ಮಾಡೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಆ ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಹಾಕುವಂತಹ ಕಾಳುಗಳು ಮತ್ತು ತರಕಾರಿಗಳನ್ನ ಸೇರಿಸಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಕಾಳನ್ನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಕಾಳು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಆನಂತರ ನೀವು ತರಕಾರಿನ ತುಂಬ್ಕೊಳ್ಳಿ, ಇಲ್ಲ ಎರಡೂ ಒಟ್ಟಿಗೆ ತುಂಬ್ಕೋತೀವಿ ಅಂದರೂ ತುಂಬ್ಕೋಬೋದು. ತುಂಬಿಕೊಂಡು ನೀಟಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೀವು ಯಾವಾಗಲೂ ಅಷ್ಟೇ, ನೀವು ಹುರುಳಿಕಾಳು ಹಾಕಿ ಮೊಳಕೆ ಕಾಳು ಸಾಂಬಾರು ಮಾಡ್ತಿದ್ದೀರಾ ಅಂದರೆ ಬದನೆಕಾಯಿ ಅಂತೂ ಕಂಪಲ್ಸರಿ ಹಾಕಿ. ಮತ್ತು ಏನಕ್ಕೆ ಅಂದರೆ ಮೊಳಕೆ ಸಾಂಬಾರಿಗೆ ಬದನೆಕಾಯಿನೇ ಗುಡ್ ಕಾಂಬಿನೇಷನು. ಅದಕ್ಕೋಸ್ಕರ ನೋಡಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆಲಿ. ಇದಾದ ನಂತರ ಇದಕ್ಕೆ ನಾವು ಮೊದಲೇ ಆಡಿಸ್ಕೊಂಡಿದ್ದಂಥ ಫಸ್ಟ್ ಪೇಸ್ಟ್ ಬಂದು ಗ್ರೀನ್ ಪೇಸ್ಟು, ಹಸಿರು ಕಲರ್ದು, ಅದನ್ನು ನಾವೀಗ ಇದಕ್ಕೆ ಸೇರಿಸ್ಕೋಬೇಕು. ಯಾಕಂದರೆ ನಾವು ಚಿಕನ್ ಸಾಂಬಾರು ಮಾಡ್ತೀವಲ್ಲ, ಸೇಮ್ ಅದೇ ಥರ ಫಸ್ಟ್ ಚಿಕನ್ ಹುರ್ಕೊಂಡು ಯಾವ ರೀತಿ ಹಸಿರು ಮಸಾಲಾನ ಹಾಕ್ತೀವಿ ಅದೇ ರೀತಿ ಇಲ್ಲಿ ಕಾಳುಗಳನ್ನ ಹಾಕ್ಕೊಂಡು ಹಸಿರು ಮಸಾಲಾನ ಹಾಕ್ಕೋಬೇಕು. ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಕಾಳನ್ನ ಹುಡ್ಕೊಂಡು ಡೈರೆಕ್ಟು ಎಲ್ಲ ಮಸಾಲೆಗಳನ್ನೂ ಒಂದೇ ಮಸಾಲದಲ್ಲಿ ಆಡಿಸ್ಬಿಟ್ಟು, ಅಂದರೆ ಕಾಯಿ ಜೊತೆಲೇ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಆಡಿಸ್ಕೊಂಡು ಮಾಡ್ತಾರೆ. ಆ ರೀತಿ ಮಾಡಿದ್ರೂ ನೀವು ಮಾಡ್ಬೋದು, ಈ ರೀತಿ ಮಾಡಿದ್ರೂ ಮಾಡ್ಬೋದು. ಅಂದರೆ ಇದು ಸ್ವಲ್ಪ ಯುನೀಕಾಗಿ ಇನ್ನೂ ಬೇರೆ ಥರ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ನಮಗೆ ಎಷ್ಟು ನೀರು ಬೇಕು, ಈಗ ಮಸಾಲನೂ ಸೇರಿಸ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರನ್ನ ನಾನು ಸೇರಿಸ್ಕೊಂಡು, ಈಗ ಜೊತೆಗೆ ಸ್ವಲ್ಪ ಸಾಲ್ಟನ್ನ ಹಾಕೋತಿದ್ದೀನಿ. ನಂಗೆ ಸಾಂಬಾರಿಗೆ ಬೇಕಾಗುವಷ್ಟು ಸಾಲ್ಟನ್ನ ಸೇರಿಸ್ಕೊಂಡು ಈಗ ಇದನ್ನು ನಾನು ನೀಟಾಗಿ ಮುಚ್ಚಿಟ್ಬಿಟ್ಟು 2 ವಿಷಲ್ ಮಾತ್ರ ಕೂಗಿಸ್ಕೊತಿದ್ದೀನಿ. ಏಕೆಂದರೆ ಆಲ್ರೆಡಿ ಅದು ಎಣ್ಣೆಯಲ್ಲಿ ಫ್ರೈ ಆಗಿರೋದ್ರಿಂದ. ಈ ರೀತಿ ಮಾಡಿ ಕುಕ್ಕರಿಂದ ಒಂದು ತಟ್ಟೆಗೆ ಹಾಕ್ಕೊಂಡು ನಾವಿನ್ನು ಡೈರೆಕ್ಟು ಊಟ ಮಾಡ್ಬೋದು. ಈ ರೀತಿ ಆಗಿರುತ್ತೆ, ಈ ರೀತಿ ರೆಡಿ ಆಗುತ್ತೆ ಮೊಳಕೆ ಕಾಳು ಸಾಂಬಾರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.